ಹಾಯ್, ನಾನು ನಿಮ್ಮ ಮನು. ನವಂಬರ್ 8 ನನ್ನ ಮತ್ತು ನನ್ನ ಫ್ರೆಂಡ್ನ ಬರ್ತ್ಡೇ ಆಗಿರೋದರಿಂದ ನಾನು ಮತ್ತು ನನ್ನ ಫ್ರೆಂಡ್ ಅಕ್ಷಯ್ ನಾವಿಬ್ಬರು ಸೇರಿ ಮಾತಾಡ್ಕೊಂಡು ನಮ್ಮ ಹುಟ್ಟಿದ ದಿನವನ್ನು ಅಮೂಲ್ಯವಾಗಿಸಬೇಕೆಂದು ಏನಾರು ಒಂದು ನೆನಪಿರುವಂತಹ ಕಾರ್ಯ ಮಾಡಬೇಕೆಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ಲೇಸ್ನ ಹುಡುಕ್ತೀವಿ. ಆ ಪ್ಲೇಸ್ ಯಾವುದು ಅಂತಂದು ಮುಂದೆ ಹೇಳ್ತೀನಿ. ಯಾಕೆಂದರೆ ಹುಟ್ಟಿದ ದಿನ ಒಂದು ವ್ಯಾಲ್ಯೂಬಲ್ ಆಗಿರ್ಬೇಕಂತಂದು ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಮಾಡಿದ್ಮೇಲೆ ಸಿಕ್ಕಿದಂತಹ ಆದಿ ಆಶ್ರಮ. ಈ ಆಶ್ರಮದ ಹೆಸರು ನಮ್ಮ ಗೂಡು ನಿರಾಶ್ರಿತರ ಆಶ್ರಮ ಅಂತ. ಇಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಅಕ್ಷಯ್, ಶ್ರೀಪತಿ ಹಾಗೂ ಮಲ್ಲಿಕಾರ್ಜುನ್ ಎಂಬುವರು ಭೇಟಿ ನೀಡಿ ಅಲ್ಲಿರುವಂತಹ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಜಾಗ ಇರೋದು ಹಿನಕಿ ಗ್ರಾಮ, ಹಾರಗದ್ದೆ ರಸ್ತೆ, ಬೆಂಗಳೂರು. ಇಲ್ಲಿ ಈ ಆಶ್ರಮ ಇರುತ್ತೆ. ಇವರು ಈ ಆಶ್ರಮದ ಸಂಸ್ಥಾಪಕರು. ಹೆಸರು ಮಂಜುನಾಥ್ ವೈದಿಕ್ ಅಂತ. ಇವ್ರನ್ನ ನಾವು ಭೇಟಿ ಮಾಡಿ ಈ ಥರ ಮಾಡಿಸ್ಬೇಕಂತ ಇದ್ದೀವಿ ಅಂತಂದು ಹೇಳಿದಾಗ ಅವರು ಆಯಿತು ಬ್ರದರ್ ಮಾಡಿ ಅಂತ ಹೇಳಿ ನಮ್ಮ ಈ ಹುಟ್ಟಿದ ಹಬ್ಬ ದಿನಕ್ಕೆ ಮೌಲ್ಯಯುತವಾದದ್ದನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಕೇಕ್ ತರಿಸಿ ನನ್ನ ಮತ್ತು ನನ್ನ ಫ್ರೆಂಡು ಅಕ್ಷಯ್ ಅವರಿಂದ ಕೇಕ್ ಕಟ್ ಮಾಡಿಸಿ ನಮ್ಮಿಬ್ಬರ ಜನ್ಮದಿನಕ್ಕೆ ಶುಭ ಹಾರೈಸಲಾಯಿತು. ಕೇಕ್ ಕಟ್ ಮಾಡಿದಾದಮೇಲೆ ಅಲ್ಲಿ ಕೂತಿರುವಂಥ ಎಲ್ಲ ಹಿರಿಯರಿಗೆ ನಾನು, ಮಲ್ಲಿಕಾರ್ಜುನ್, ಅಕ್ಷಯ್ ಹಾಗೂ ಶ್ರೀಪತಿ ನಾವು 4 ಜನನು ನಮ್ಮ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಲು ದೇವರ ಹಾಗೆ ಕೂತಿರುವಂತಹ ನಮ್ಮೆಲ್ಲ ಹಿರಿಯರಿಗೂ ಊಟ ಬಡಿಸಲಾಯಿತು. ಊಟ ಬಡಿಸಿದ ನಂತರ ಇವರೆಲ್ಲರ ಆಶೀರ್ವಾದ ಪಡೆದುಕೊಂಡೆವು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ನಮ್ಮಗಳು ಮಂಜು ವೈದಿಕ್ ಮಾತಾಡಿದ್ದೀನಿ. ಮೊದಲನೇದಾಗಿ ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ಅಕ್ಷಯ್ ಬ್ರದರ್ದು ಮತ್ತು ನಮ್ಮ ಮನೋವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮಗಳು ನಿರಾಶ್ರಿತರಾಶ್ರಮದ ದೇವರ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಮೆಡಿಸಿನ್ಸು ಅವ್ರಿಗೇನು ಬೇಕೋ ಸೋಪು ಶಾಂಪೆಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಅವ್ರಿಗೆ ಭಗವಂತ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ, ಉನ್ನತ ಮಟ್ಟಕ್ಕೆ ಬೆಳಲಿ ಅಂತ ನಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಈ ವಿಡಿಯೋ ಮಾಡಿರುವ ಉದ್ದೇಶ ನಾವು ತೋರಿಸಬೇಕಂತಲ್ಲ. ನಮ್ಮ ಈ ವಿಡಿಯೋ ನೋಡಿ ಕೆಲವು ನನ್ನ ಫ್ರೆಂಡ್ ಸರ್ಕಲ್ಲು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೇ ಆದರೂ ಈ ವಿಡಿಯೋ ನೋಡಿ ಪ್ರೇರಣೆಗೊಂಡು ಈ ಥರ ಒಳ್ಳೆ ಕೆಲಸಕ್ಕೆ ಮುಂದಾಗಲಿ ಅಂತ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಲಿ. ಈ ಥರ ಎಷ್ಟೋ ಸೇವಾಶ್ರಮಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇದ್ದಾವೆ. ಅವಕ್ಕೆಲ್ಲ ಸಹಾಯ ಮಾಡಲಿ ಎಂದು ಈ ವಿಡಿಯೋ ಉದ್ದೇಶ. ಧನ್ಯವಾದಗಳು.